ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆಯನ್ನು ಕೊರಟಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಹಾಲುಪುರ ಪ್ರತಿಷ್ಠಾನ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊರಟಗೆರೆ ಇವರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಮತ್ತು ದೇವರಾಜ್ ಅರಸು ಅವರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕೊಡುಗೆಗಳನ್ನು ಸ್ಮರಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸು ಅವರ ಆದರ್ಶಗಳು, ಸಾಮಾಜಿಕ ಸುಧಾರಣೆಗಳು ಮತ್ತು ಯುವಜನತೆಗೆ ನೀಡಿದ ಪ್ರೇರಣೆ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಕುರಿತು ಮಾತನಾಡಿದಂತ ಹಾಲಪ್ಪ ಪ್ರತಿಷ್ಠಾನದ ಮುಖ್ಯಸ್ಥರಾದ ಮುರಳೀಧರ್ ಹಾಲಪ್ಪ ಅವರು, ರಾಜೀವ್ ಗಾಂಧಿಯವರು 21ನೇ ಶತಮಾನದ ಭಾರತ ಕನಸು ಕಂಡ ತಂತ್ರಜ್ಞಾನ ಕ್ರಾಂತಿ, ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸಿ ಯುವಜನತೆಗೆ 18ನೇ ವಯಸ್ಸಿಗೆ ಮತದಾನದ ಹಕ್ಕು ನೀಡಿದರು. ಡಿ ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳ ಹರಿಕಾರರಾಗಿ ಸಾಮಾಜಿಕ ನ್ಯಾಯಕ್ಕೆ ಹೋರಾಡಿದರು. ರಾಜೀವ್ ಗಾಂಧಿ ಮತ್ತು ದೇವರಾಜ್ ಅರಸು ಅವರಂತಹ ನಾಯಕರ ಆದರ್ಶಗಳು ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಇಂದಿನ ಯುವಜನತೆ ಅವರ ಆದರ್ಶಗಳನ್ನು ಇಂದಿನ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವಂತೆ ಮುರಳೀಧರ್ ಹಾಲಪ್ಪ ಕರೆ ನೀಡಿದರು. ಡಿಗ್ರಿ ಕಾಲೇಜಲ್ಲಿ ದೇವರಾಜ್ ಅರಸು ಅವರು ಹಾಗೆಯೇ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆ ಮಕ್ಕಳುಗಳು, ಸ್ಟೂಡೆಂಟ್ಸ್ಗಳು ಅತ್ಯುತ್ತಮವಾಗಿ ಆಚರಣೆ ಮಾಡಿದರು. ಚರ್ಚಾ ಸ್ಪರ್ಧೆ ಇತ್ತು, ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ, ಅದರ ಜೊತೆಗೆ ಅವರ ಸಮಸ್ಯೆಗಳಿತ್ತು. ಕೊರಟಗೆರೆ ಪ್ರಥಮ ದರ್ಜೆ ಕಾಲೇಜಿನ ಸಮಸ್ಯೆಗಳು, KSRTC ಬಸ್ಸು ನಿಲುಗಡೆ ಆಗಬೇಕಿಲ್ಲಿ, ಪ್ರತಿದಿನ ಬೆಳಿಗ್ಗೆ ಬಂದಾಗ ಸಾಯಂಕಾಲ ವಾಪಸ್ ಹೋಗಬೇಕಾದ್ರೆ ಅದಕ್ಕೆ ತಕ್ಷಣ ಡಿಪಾರ್ಟ್ಮೆಂಟ್ ಅವರು ಸ್ಪಂದಿಸಿ ಅಧಿಕಾರಿ ಕಳಿಸಿ ಅದ್ರ ಮಾಹಿತಿ ಕೊಟ್ಟರು. ಹೌದು, ಇವತ್ತಿಂದಲೇ ಸ್ಟಾಪ್ ಕೊಡ್ತೀವಿ ಅಂತೇಳಿ. 2 ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನಿಂದ ಅಧಿಕಾರಿ ಬಂದು ಇಲ್ಲಿ ಒಂದು ಹೆಣ್ಣುಮಕ್ಕಳಿಗೆ ಸ್ಯಾನಿಟರಿ ವೆಂಡಿಂಗ್ ಮಿಷನ್ನು, ಅದರ ಜೊತೆಗೆ ಅದು ಡಿಸ್ಪೋಸಬಲ್ ಹೇಗೆ ಮಾಡೋದು ಅಂತೇಳಿ ಡಿಸ್ಪೆನ್ಸರಿ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದು ಇನ್ನು 10 ಡೇಸಲ್ಲಿ ಸೊಲ್ಯೂಷನ್ ಕೊಡ್ತೀವಿ ಅಂತೇಳಿ. ಹಾಗೆಯೇ ಸ್ಪೋರ್ಟ್ಸ್ ರಿಲೇಟೆಡ್ಡು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ವಯಂ ಯೂತ್ ಸರ್ವಿಸ್ ಸ್ಪೋರ್ಟ್ಸು ಮಂತ್ರಿ ಆಗಿರೋದ್ರಿಂದ ಇಲ್ಲಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆದರೆ ಚಟುವಟಿಕೆಗೆ ಏನಾದರೂ ಒಂದು ಅದಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂತ ಕೇಳಿದ್ದಾರೆ. ಅದು ಸಹಿತ ಆಗ್ತದೆ ಅಂತೇಳಿ ನಾವೆಲ್ಲರೂ ಭಾವಿಸ್ಕೊಂಡಿದ್ವಿ. ಪೂರ್ತಿ ಅದ್ರ ಬಗ್ಗೆ ಭರವಸೆ ನಮಗೆಲ್ಲರಿಗೂ ಇದೆ. ನಮಸ್ಕಾರ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನಗಳನ್ನು ಗಣ್ಯರು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಗಣ್ಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಸರ್, ಇನ್ನು ವಿತಿನ್ 10 ಡೇಸ್ ಒಳಗಡೆ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಿಷನ್ ನಾವು ಈ ಕಾಲೇಜಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಸರ್. ಮತ್ತೆ ಸ್ಯಾನಿಟರಿ ಪ್ಯಾಡ್ ಡಿಸ್ಪೋಸಲ್ಲು ಬಿಗ್ಗೆಸ್ಟ್ ಚಾಲೆಂಜ್ ಸರ್. ಈಗ ನಮ್ಮ ಕನ್ಸರ್ನ್ ಏನು ಅರ್ಬನ್ ಲೋಕಲ್ ಬಾಡೀಸ್ ಇರ್ಬೋದು, ಸರ್ ಅದು ವೆಂಡಿಂಗ್ ಮಿಷಿನ್ಸ್ ಅಂತಂದ್ರೆ ಹೆಂಗಿರುತ್ತೆ ಅಂತಂದ್ರೆ 5 ರೂಪೀಸ್ ಕಾಯಿನ್ ಹಾಕಿದ್ರೆ ಒಂದು ವೆಂಡಿಂಗ್ ಮಿಷಿನ್, ಒಂದು ಸ್ಯಾನಿಟರಿ ಪ್ಯಾಡು ಡ್ರಾ ಆಗುತ್ತೆ ಸರ್. ನೀರು ಕಾಯಿನ್ ಹಾಕಿದ್ರೆ ನೀರು ಹೆಂಗೆ ಬರ್ತದೆ ಹಂಗೆ ಒಂದು ಇದಿರುತ್ತೆ ಸರ್. 5 ರೂಪೀಸ್ ಕಾಯಿನ್ ಹಾಕಿದ್ರೆ ಒಂದು ಇದು ಬರ್ತದೆ, ಸ್ಯಾನಿಟರಿ ಪ್ಯಾಡ್ ಬರ್ತದೆ ಸರ್. ಔಟ್ ಸೈಡ್ ಎಲ್ಲ ಪರ್ಚೇಸ್ ಮಾಡಿದ್ರೆ 20 ರೂಪೀಸ್ ನಿಯರ್ ಹತ್ರ ಬರ್ಬೋದು. 5 ರೂಪೀಸ್ಗೆ ಒಂದು ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಇದೊಂದು ಕಾನ್ಸೆಪ್ಟ್ ಸರ್. ಹೌದು ಸರ್, ಕ್ವಾಲಿಟಿ. ಮತ್ತು ಆಮೇಲೆ ಸರ್ ಮಷೀನ್ಸು ಲೆಕ್ಕದಲ್ಲಿರುತ್ತೆ ಸರ್. ಮತ್ತೆ ಅದು ಕನ್ಸಿಕ್ಯೂಟಿವ್ ಅದನ್ನು ಫಿಲ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು NGO ಹತ್ರ ನಾನು ಕಮ್ಯುನಿಕೇಶನ್ ಮಾಡ್ತೀನಿ. ಮಷಿನ್ಸ್ ಹಾಕ್ತೀವಿ, ಮತ್ತೆ ಅದನ್ನ ಪ್ರತಿ ಸರಿ ಫೀಡ್ ಮಾಡೋದು, ಅದು ಖಾಲಿ ಆದ್ಮೇಲೆ ಮತ್ತೆ ಪ್ಯಾಡ್ಸ್ ಹಾಕ್ಬೇಕಾಗಿರೋದ್ರಿಂದ ಅದನ್ನ ಕನ್ಸರ್ನ್ NGO ಹತ್ರ ನಾನು ಕಮ್ಯುನಿಕೇಶನ್ ಮಾಡ್ತೀನಿ. ರೀಫಿಲಿಂಗು, ಈ ರೀಫಿಲಿಂಗ್ ಸಂಬಂಧಪಟ್ಟಂಗೆ ನನ್ನ ಪುರಸಭೆ ಕಡೆಯಿಂದ ಸರ್ ಮ್ಯಾಕ್ಸಿಮಮ್ 3 ಮಂತ್ಸು ನಮ್ಮ ಪುರಸಭೆಯಿಂದನೇ ಇದನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಎರಡನೇದು ಸ್ಯಾನಿಟರಿ ಪ್ಯಾಡ್ ಡಿಸ್ಪೋಸಲ್ ಬಿಗ್ಗೆಸ್ಟ್ ಚಾಲೆಂಜ್ ಇದೆ ಸರ್ ಮುನ್ಸಿಪಲ್ ಲೋಕಲ್. ಯಾಕೆ ಅಂತಂದ್ರೆ ಒಂದು ಸ್ಯಾನಿಟರಿ ಪ್ಯಾಡ್ ಏನಾದರೂ ಭೂಮಿಗೆ ಬಿದ್ದರೆ ಅರೌಂಡ್ 200 years ಮೇಲೆ ಬೇಕು ಸರ್ ಡಿಸ್ಪೋಸಲ್. ಇದು ಒಂದು ಎನ್ವೈರನ್ಮೆಂಟಲ್ ಕಾಸ್ಟ್ ಸಮೇತ ಹೌದು. ಇದನ್ನ ಸರಿಯಾಗಿ ನಿರ್ವಹಣೆ ಮಾಡೋದು ಸಮೇತ ನಮಗೆ ಚಾಲೆಂಜ್. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೊರಟಗೆರೆ ಮುನ್ಸಿಪಲ್ ವ್ಯಾಪ್ತಿಯಲ್ಲಿ ಈಗ ನಾವೇನು ಮಾಡ್ತಿದ್ದೀವಿ ಅಂತಂದ್ರೆ ಪರ್ ಡೇ ಅರೌಂಡ್ 40 to 45 kgs ಸ್ಯಾನಿಟರಿ ವೇಸ್ಟು ನಮ್ಮ ಮುನ್ಸಿಪಲ್ ಜನರೇಟ್ ಆಗ್ತದೆ, ಮುನ್ಸಿಪಲ್ ವ್ಯಾಪ್ತಿ ಜನರೇಟ್ ಆಗ್ತದೆ. ಪರ್ ಮಂತ್ ಅರೌಂಡ್ 400 to 500 kgs, ಹಾಫ್ ಟನ್
ಅರ್ಧ ಟನ್ನಷ್ಟು ನಮಗೆ ಸ್ಯಾನಿಟರಿ ಪ್ಯಾಡ್ಸ್ ಡೈಪರ್ಸ್ ನಮಗೆ ವೇಸ್ಟ್ ಜನರೇಟ್ ಆಗ್ತದೆ. ಅದನ್ನ ನಾವು ಡೈರೆಕ್ಟ್ ಲ್ಯಾಂಡ್ ಫಿಲ್ಗೆ ಹೋಗೋದು ಸರ್ ಮೊದಲೆಲ್ಲ. ಈಗೆಲ್ಲ ಏನಾಗಿದೆ ಅಂತಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಪ್ರೂವ್ಡ್ ಏಜೆನ್ಸಿ ಯಾರಿದ್ದಾರೆ ಅದು ಪ್ರಾಪರ್ ಆಗಿ ವೈಜ್ಞಾನಿಕವಾಗಿ ಪರಿಸರಕ್ಕೆ ಹಾನಿ ಆಗಿರೋ ರೀತಿ ಡಿಸ್ಪೋಸ್ ಮಾಡೋ ಏಜೆನ್ಸಿಗೆ ನಾವು ಪರ್ ತಿಂಗಳು ಅಂತ ಹೇಳಿ MOU ಮಾಡಿಕೊಂಡು ಅವ್ರಿಗೆ ಚಾರ್ಜಸ್ನ ಕೊಡ್ತೀವಿ ಸರ್, ಪರ್ KG ಅಂತ ಹೇಳಿ ಚಾರ್ಜಸ್ನ ಕೊಟ್ಟು ಅದನ್ನ ಡಿಸ್ಪೋಸ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಇಲ್ಲಿ ಲೋಕಲ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಪ್ರೆಸೆಂಟ್ ಕಾಲೇಜಸ್ ಅಲ್ಲಿ ಅಂತಂದ್ರೆ ಅದು ಏನಾಗುತ್ತೆ, ಒಂದು ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕಾಗುತ್ತೆ, ಎರಡನೇದು ಅಂದ್ರೆ ಅದು ಹೊಗೆ ಬರ್ತಾ ಇರುತ್ತೆ, ಮೂರನೇದು ಏನು ಅಂತಂದ್ರೆ ಅದು ಆಶ್ನ ಹೆಂಗ್ ಡಿಸ್ಪೋಸಲ್ ಮಾಡಬೇಕು ಅಂತ ಇದಿರೋದಿಲ್ಲ. ಈ ಮೂರು ಚಾಲೆಂಜಸ್ ಇರೋದ್ರಿಂದ ನೀವು ಕನ್ಸರ್ಟ್ ಎಲ್ಲಿ ಒಂದು ಬಿನ್ ಅಂತ ಇಟ್ಕೊಂಡ್ರೆ ನಮ್ಮ ಮುನ್ಸಿಪಲ್ ಸ್ಟಾಫ್ಸೇ ಬಂದು ಅದನ್ನ ಕಲೆಕ್ಟ್ ಮಾಡಿ ಅದನ್ನು ವೈಜ್ಞಾನಿಕ ಡಿಸ್ಪೋಸಲ್ ಮಾಡಬೇಕು ಅಂತೇಳಿ ಡಿವಿಷನಲ್ ಟ್ರಾಫಿಕ್ ಆಫೀಸರು ತುಮಕೂರಿಂದ ಬಂದಿದ್ದೇನೆ. ಈಗ ಸರ್ ಮಾತಾಡ್ತಾ ಅವಾಗ ಹೇಳಿದ್ರು ಕಾಲೇಜ್ ಮುಂದೆ ಸ್ಟಾಫ್ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ನಮ್ಮದು ಬೇಡಿಕೆ ಇದೆ. ಈಗಾಗಲೇ ಕೂಡ ನಮ್ಮಲ್ಲಿ ಏನು ಸರ್ವೀಸಸ್ ಇದೆ, ಈಗ ನಮ್ಮದು ಗೌರಿಬಿದನೂರು, ತುಮಕೂರು ಗೌರಿಬಿದನೂರು ಒಂದು 24 ಟ್ರಿಪ್ಸ್ ಇದೆ ಸರ್. ಅದೇ ಥರ ತುಮಕೂರು ಟು ಪಾವಗಡ 38 ಟ್ರಿಪ್ಸ್ ಇದೆ. ತುಮಕೂರಿನಿಂದ ಒಡಗೆರೆಗೆ ಬಂದು ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗುವಂಥದ್ದು ಒಂದು 37 ಟ್ರಿಪ್ಸ್ ಇದೆ. ಓವರಾಲ್ 19 ಟ್ರಿಪ್ಸು ನಮ್ಮದು ತುಮಕೂರಿಂದ ಈ ಕಡೆ ಬರ್ತಾ ಇದೆ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಏನಿದೆ, ಇಲ್ಲಿ ಗಾಡಿ ಸ್ಟಾಪ್ ಮಾಡೋಕ್ಕೆ ಕೊಟ್ಟಿದ್ದೀವಿ ಆಲ್ರೆಡಿ. ಇಲ್ಲಿ ಯಾರು ಸ್ಟಾಪ್ ಮಾಡ್ತಿಲ್ಲ, ನೀವು ಕೆಲವರು ಸ್ಟೂಡೆಂಟ್ಸ್ ನನಗೂ ಮಾತಾಡಿದ್ದಾರೆ ಕೆಲವು ಟೈಮ್ ಇಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದಾಗಲೂ ಕೂಡ ನಾನು ಅವ್ರಿಗೆ ಹೇಳಿ ಮಾಡಿರ್ತೀನಿ. ಇಲ್ಲ ನಿಮ್ಗೆ ಯಾರು ಕೊಟ್ಟಿಲ್ಲ ಅನ್ನೋದ್ರು ಗಾಡಿ ನಂಬರ್ ಆಯಿತು ಅಥವಾ ಏನಾದರೂ ಇಶ್ಯೂಸ್ ಇಂಥ ಟೈಮಲ್ಲಿ ಗಾಡಿ ನಿಲ್ಲಿಸಿಲ್ಲ ಅಂತಂದ್ರೂ ಕೂಡ ನಾವು ಅವ್ರ ಮೇಲೆ ನಿಲ್ಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಈಗ ನಮ್ಮದು ಏನಿದೆ ಸರ್, ಈಗ ಒಂದು VTMS ಪ್ರಾಜೆಕ್ಟ್ ಅಂತ ಈಗ ಮಾಡ್ತಾ ಇದ್ದೀವಿ ಸರ್ ಹೊಸದಾಗಿ. VTMS ಪ್ರಾಜೆಕ್ಟ್ ಅಂದರೆ ನೀವೆಲ್ಲ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ, ವೆಹಿಕಲ್ ಟ್ರ್ಯಾಕಿಂಗ್ ಆ್ಯಂಡ್ ಮಾನಿಟರ್ ಸಿಸ್ಟಮ್ ಅಂತೇಳಿ. ಅದರಲ್ಲಿ ಕೂಡ ಈ ಒಂದು ಸ್ಟಾಫನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಬೈ ಚಾನ್ಸ್ ಇನ್ ಫ್ಯೂಚರ್ ಅಂದರೆ ಈಗ ಅದು ಸರ್ವೆ ನಡೀತಾ ಇದೆ, ನನಗೆ ಇದೆಲ್ಲ ಸರ್ವೆ ಆಗಿ ಅದೆಲ್ಲ ಫುಲ್ಲು ನಾವು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಯಾರಾದರೂ ಯಾವುದಾದ್ರೂ ಗಾಡಿನ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಇಲ್ಲಿ ಗಾಡಿ ಸ್ಟಾಪ್ ಎಲ್ಲಿ ಬರ್ತಾ ಇದೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಈಗ ಟ್ರೈನನ್ನು ಯಾವ ಥರ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅದೇ ಥರ ಬಸ್ಸು ಕೂಡ ಇಲ್ಲಿ ನೀವು ಇಲ್ಲಿ ಕಾಲೇಜ್ ಬಿಟ್ಟ ತಕ್ಷಣ ಬೆಳಗಾದಲ್ಲಿ ಯಾವ ಗಾಡಿ ಬರ್ತಾ ಇದೆ, ಅಲ್ಲಿಂದ ಯಾವ ಗಾಡಿ ಬರ್ತಾ ಇದೆ ಅಂತ ಟ್ರ್ಯಾಕ್ ಮಾಡ್ಬೋದು. ಇಲ್ಲಿ ಸ್ಟಾಪ್ ಏನಾದ್ರು ಕೊಡಲಿಲ್ಲ ಅಂದರೆ ಯಾವ ಗಾಡಿ ಸ್ಕಿಪ್ ಮಾಡಿ ಹೋಗಿದ್ದಾನೆ ಅನ್ನೋದು ವಿತ್ ರೆಕಾರ್ಡ್ ನಮಗೆ ಸಿಗುತ್ತೆ. ಅದನ್ನು ಮಾಡಲಿಕ್ಕೂ ಕೂಡ ಈ ಸ್ಟಾಪ್ ಕೂಡ ನಾವು ಇನ್ಕಾರ್ಪೊರೇಟ್ ಮಾಡಿದ್ದೀವಿ ಸರ್ಕಾರದಲ್ಲಿ. ಸೊ ಹಾಗಾಗಿ ನಿಮಗೆ ಯಾವುದೇ ಇನ್ನು ಅದನ್ನು ಅದು ಇಂಪ್ಲಿಮೆಂಟ್ ಆಗೋದ್ರವರೆಗೂ ಕೂಡ ಯಾವುದೇ ನಿಮಗೆ ಸಮಸ್ಯೆ ಆದರೂ ಕೂಡ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 7760 990 902. ನಿಮ್ದು ಏನಾದರೂ ಇಶ್ಯೂಸ್ ಇದ್ರೆ ದಯವಿಟ್ಟು ಒಂದು ಫೋಟೋ ತೆಗೆಯೋಕ್ಕಾದ್ರೆ ಫೋಟೋ ತೆಗೆದು ಈ ನನ್ನ ವಾಟ್ಸಪ್ ಹಾಕಿ 990 902. ಸೊ ಇದಕ್ಕೆ ಮಾಹಿತಿ ಕೊಡೋದ್ರ ಮೂಲಕ ನಿಮ್ಮ ಫೀಡ್ಬ್ಯಾಕ್ ಏನಿದೆ ಅದು ನನಗೆ ಬಹಳ ನಮ್ಮ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಮಾಹಿತಿ ಕೊಡಿ. ಬಟ್ ಯಾವ್ದಾದ್ರು ಏನಾದ್ರು ಇಶ್ಯೂಸ್ ಇದ್ರೂ ಕೂಡ ನನಗೆ ಮಾಡಿ. ನಮ್ಮ ಹಾಲಪ್ಪ ಸಾಹೇಬರು ಇವತ್ತು ಒಂದು ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಒಂದು ಒಳ್ಳೆ ಟಾಸ್ಕ್ ಅನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಪರವಾಗಿ ಹಾಗೂ ಪತ್ರಕರ್ತರ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಒಂದು ನಿಂತು ಹೋಗಿರುವಂತ ಒಂದು ಟಾಸ್ಕ್ ಏನಂದ್ರೆ ಸರ್, ಇದು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬರುವಂತಹ ಮಕ್ಕಳು, ಅವರು ಬೆಳಿಗ್ಗೆ ಅವ್ರ ತಂದೆ ತಾಯಿಗಳು ಬೆಳಗಿನ ಕೆಲಸದಲ್ಲಿ ಇರ್ತಾರೆ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗುತ್ತೋ ಇಲ್ವೋ. ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮಧ್ಯಾಹ್ನದ ಒಂದು ಬಿಸಿ ಊಟನ ಎಲ್ಲಾ ಕಾಲೇಜಲ್ಲೂ ಏರ್ಪಡಿಸಿದ್ದಾರೆ. ಈಗಾಗಲೇ ಅದು ತುಮಕೂರು ಯೂನಿವರ್ಸಿಟಿ ನಡೀತಾ ಇದೆ, ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲ್ ನಡೀತಾ ಇದೆ. ಜಸ್ಟ್ ಮೊನ್ನೆ ತಾನೇ ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿದೆ ಹಾಗೂ PUC ಕಾಲೇಜಲ್ಲಿ ಸಹ ಅದು ಇನ್ಸ್ಟಾಲ್ ಆಗಿದೆ. ನಮ್ಮ ಕೊಡಗೆರೆ ತಾಲೂಕಲ್ಲಿ ಈ ಒಂದು ಕಾಲೇಜಲ್ಲಿ ಮಾನ್ಯ ಪೂಜ್ಯ ಪಾವಗಡದ ಜಪಾನಂದ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಅದನ್ನ ಮಾಡಬೇಕು ಅಂತ ನಾವು 2 ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ ಒಂದು ನಿಯೋಗ ಪ್ರಿನ್ಸಿಪಾಲ್ ಮತ್ತು ನಮ್ಮ ಮಾನ್ಯ ಉಪನ್ಯಾಸಕರ ಜೊತೆ ತುಮಕೂರಿಗೆ ಹೋಗಿ ಅಲ್ಲಿನೆಲ್ಲ ಫೆಸಿಲಿಟಿ ನೋಡಿದ್ವಿ. ಅದ್ಯಾಕೋ 2 ಬಾರಿ ನಮ್ಮ ಕೊಡಗೆರೆಯಲ್ಲಿ ಫೇಲ್ ಆಗಿದೆ. ಈಗಾಗಲೇ ಅದನ್ನ ಮಧುಗಿರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಲಿಕ್ಕೆ ಬಹುತೇಕ ಆಗಿದೆ. ದಯಮಾಡಿ ಮಾನ್ಯ ಹಾಲಪ್ಪ ಸಾಹೇಬರು ಇದನ್ನ ಗಮನ ಇಟ್ಕೊಂಡು ಬಿಸಿ ಊಟನ ಏನು ನಮ್ಮ ಮಧ್ಯಾಹ್ನದ ಬಿಸಿ ಊಟಕ್ಕೆ ಏನ್ ಬೇಕು ಮಾನ್ಯ ಜಪಾನಂದ ಸ್ವಾಮೀಜಿಗಳನ್ನ ಕರೆಸಿ
ಅವರ ಒಂದು ನೇತೃತ್ವದಲ್ಲಿ ಮಾನ್ಯ ನಮ್ಮ ಗೃಹ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರಥಮ ದರ್ಜೆ ಕಾಲೇಜಲ್ಲಿ ಮಧ್ಯಾಹ್ನದ ಒಂದು ಬಿಸಿ ಊಟ ಎಲ್ಲಾ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.